ಆ ಅಧಿಕಾರಿಗಳು ಜಮೀನು ಸರ್ವೆಗೆ ಬಂದಿದ್ರು. ಈ ವೇಳೆ ಕೈಯಲ್ಲಿ ಬೆಂಕಿ ಹಿಡಿದು ದೈವದ ರೀತಿಯಲ್ಲೇ ವ್ಯಕ್ತಿ ಹೈಡ್ರಾಮಾ ಮಾಡಿದ್ದಾನೆ. ಅತ್ತಿಗೆ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಕಾಂತಾರ ತುಳುನಾಡ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿ. ತುಳುನಾಡಲ್ಲಿ ದೇವರಿಗಿಂತ ದೈವಗಳ ಬಗ್ಗೆನೇ ಅಪಾರ ನಂಬಿಕೆ. ಹೀಗಾಗಿಯೇ ಕಾಂತಾರ ಅನ್ನೋ ದಂತಕಥೆ ವಿಶ್ವದ ಮೂಲೆ ಮೂಲೆಯಲ್ಲೂ ಸದ್ದು ಮಾಡ್ತಿದೆ. ದೈವದ ಮೇಲಿನ ನಂಬಿಕೆಯನ್ನ ಉತ್ತುಂಗಕ್ಕೇರಿಸಿದೆ. ಅಲ್ಲದೆ ದೈವದ ಶಕ್ತಿ, ಮಹಿಮೆ, ದೈವದೊಂದಿಗೆ ಕರಾವಳಿಗರ ಸಂಬಂಧ ಎಂಥದ್ದು ಅನ್ನೋದನ್ನ ಎತ್ತಿ ತೋರಿಸಿದೆ. ಆದರೆ ದೈವದ ಮೇಲಿನ ಭಕ್ತಿಯನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಜಮೀನು ಸರ್ವೆ ವೇಳೆ ಸಿನಿಮಾ ಸ್ಟೈಲ್ ಫೈಟ್. ಕಾಂತಾರ ದೈವದಂತೆ ವರ್ತಿಸಿ ಹೈಡ್ರಾಮಾ. ಈ ದೃಶ್ಯ ಒಂದ್ಸರಿ ನೋಡಿ. ಕೈಯಲ್ಲಿ ಬೆಂಕಿ ಹಿಡಿದು ಅದು ಹೇಗೆ ಓಡೋಡ್ ಬರ್ತಿದ್ದಾನೆ. ದೈವ ನರ್ತಕರಂತೆ ವರ್ತಿಸಿ ಜಮೀನಿನಲ್ಲಿ ಹೈಡ್ರಾಮಾ ಸೃಷ್ಟಿಸಿದ್ದಾನೆ. ನೋಡ್ತಿದ್ದಂತೆ ಮಹಿಳೆಯನ್ನ ಒದ್ದು ಪೊಲೀಸರನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿದ್ದಾನೆ. ಈ ಭಯಾನಕ ಸೀನ್ಗೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಚಿಕ್ಕನಗುಂಡಿ ಸಾಕ್ಷಿಯಾಗಿದೆ. ಹೀಗೆ ದೈವ ನರ್ತಕನಂತೆ ವರ್ತಿಸಿರೋ ಈತನ ಹೆಸರು ಸುರೇಶ್. ಊರಲ್ಲಿದ್ದ ಪಿತ್ರಾರ್ಜಿತ ಆಸ್ತಿಗಾಗಿ ಸುರೇಶ್ ಹಾಗೂ ಆತನ ತಮ್ಮ ಹರೀಶ್ ಕುಟುಂಬದ ಮಧ್ಯೆ ಜಿದ್ದು ಜೋರಾಗಿತ್ತು. ಇದಕ್ಕಾಗಿ ಕೋರ್ಟ್ ಮೆಟ್ಟಿಲನ್ನೂ ಏರಿದ್ರು. ವಿಚಾರಣೆ ನಡೆಸಿದ ಕೊಪ್ಪ ಜೆಎಂಎಫ್ಸಿ ಕೋರ್ಟ್ ಸರ್ವೆ ಮಾಡುವಂತೆ ಆದೇಶಿಸಿತ್ತು. ಹೀಗಾಗಿ ಪೊಲೀಸರು ಹಾಗೂ ಅಧಿಕಾರಿಗಳು ಜಮೀನು ಸರ್ವೆಗೆ ಬಂದಿದ್ರು. ಈ ವೇಳೆ ಅಧಿಕಾರಿಗಳಿಗೆ ಭಯ ಹುಟ್ಟಿಸೋದಕ್ಕೆ ಸುರೇಶ್ ಹೈ ಡ್ರಾಮಾ ಮಾಡಿದ್ದಾನೆ. ದೈವದ ರೀತಿಯಲ್ಲಿ ವರ್ತಿಸಿ ಅತ್ತಿಗೆ ರಮ್ಯಾ ಮೇಲೆ ಹಲ್ಲೆ ಮಾಡಿ ಓಡ್ ಹೋಗಿದ್ದಾನೆ. ಹತ್ಯೆ ಮಾಡ್ತಿರ್ಬೇಕ ಸಂದರ್ಭದಲ್ಲಿ ನನ್ನ ಅಣ್ಣನಾದ ಸುರೇಶ್, ಆಟೋ ಸುರೇಶ ಚಿಕ್ಕನಗುಂಡಿ, ಇವನು ಅಲ್ಲಿಗೆ ಬಂದು ನಕಲಿ ದೈವ ಬಂದ ರೀತಿಯಲ್ಲಿ ವರ್ತನೆ ಮಾಡಿ ನಮ್ಮ ಅತ್ತಿಗೆಯಾದ ರಮ್ಯಾ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾನೆ. ಸರ್ವೆ ಮಾಡ್ತಾ ಇರೋದನ್ನ ನಮ್ಗೆ ಪ್ರೂಫಿಗೋಸ್ಕರ ನಾವು ಮಾಡ್ಕೊಂಡಿರೋದು. ಅವ್ರು ಮಾಡಿರೋದು ಯಾವ್ದಕ್ಕೂ ನಾವು ಹೋಗಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡಿದ್ರು. ದೈವ ಬಂದಿದೆ ಅಂತ ಹೇಳ್ಬಿಟ್ಟು ಹೊಡೆದು ಹಲ್ಲೆ ಮಾಡಿದ್ರು. ಆಸ್ತಿಗಾಗಿ ದೈವದಂತೆ ವರ್ತಿಸಿ ಹೈಡ್ರಾಮಾ ಮಾಡಿದವನ ಮೇಲೆ ಕೇಸು ಬಿದ್ದು ಬಂಧನ ಭೀತಿ ಎದುರಾಗಿದೆ. ಒಟ್ಟಾರೆ ಆಸ್ತಿ ದಾಹಕ್ಕಾಗಿ ದೈವಕ್ಕೆ ಅಪಚಾರ ಮಾಡಿದ್ದು ಮಾತ್ರ ವಿಪರ್ಯಾಸ. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.